ನಮಸ್ತೆ. ನನ್ನ ಹೆಸರು ಮನು ಅಂತ. ನಮ್ಮ ಸ್ವಂತ ಊರು ಬಂದು ಕನಕಪುರ. ನಾನು ಸ್ಥಳ ಇರೋದು ಬಿನಿಪೇಟೆ. ನನಗೆ ಒಂದು 20 ದಿವಸ ಹಿಂದೆ ನಾನು ಯಡೂರು ಹೋಗಿದ್ದೆ ನನ್ನ ಫ್ಯಾಮಿಲಿ ಜೊತೆ. ನನ್ನ ತಮ್ಮ ವೈಫು, ನನ್ನ ವೈಫೆಲ್ಲ 4 ಜನ ಹೋಗಿ ಒಂದು ಹುಲ್ಲಿನ ಕಡ್ಡಿನಲ್ಲಿ ಕಲ್ಲು ತೆಗಿಸುವಂತ ಹೋಗಿದ್ದು. ತೆಗಿಸ್ಕೊಂಡು ಬಂದ ಒಂದು 3 ದಿವಸ ಆದಮೇಲೆ ಕಣ್ಣು ರೈಟ್ ಸೈಡ್ ಕಣ್ಣು ದಪ್ಪ ಆಯಿತು ನನಗೆ. ಮತ್ತು ನನ್ನ ಫ್ರೆಂಡ್ಗೆ ಹೇಳ್ಕೊಂಡೆ. ಹೇಳ್ಕೊಂಡಾಗ ನಮ್ಮ ಫ್ರೆಂಡ್ ಡಾಕ್ಟರ್ ಇದ್ದಾರೆ ಬಾರಪ್ಪ ಅಂತ ಇಲ್ಲಿ ವಿಜಯನಗರ RPC ರೋಡ್ ಹತ್ರ ಕರ್ಕೊಂಡು ಹೋದರು. ಪ್ರಕಾಶ್ ಸರ್ ಒಬ್ಬರು ಏನಾಯ್ತದೆ ಹೇಳ್ಕೊಂಡ್ರು. ಹೇಳಿದೆ ಸರ್ ಹಿಂಗಾಗಿದೆ ಅಂತ ಹೇಳಿದ್ರು. ಸರ್ ಬೋದ್ರು ಹಂಗೆಲ್ಲ ಮಾಡಬಾರ್ದಪ್ಪ, ತೆಗಿಬಾರ್ದು ಅಂತ. ಕಣ್ಣು ಮಿಕ್ಸನಾಗಿ ಅಲರ್ಜಿ ಥರ ಆಗಿ ತುಂಬ ಊದ್ಕೋತು. ಹಾಸ್ಪಿಟಲ್ ಎಲ್ಲ ಸ್ಟಾಫು ಚೆನ್ನಾಗೇ ನೋಡಿದ್ರು, ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನೋಡಾದ್ಮೇಲೆ ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ತಮ್ಮನೂ ಕರ್ಕೊಬಂದು ಇದೇ ಹಾಸ್ಪಿಟ್ಲಿಗೆ ಬೇರೆ ಕಡೆ ತೋರಿಸ್ತಾರೆ. ನನ್ನ ತಮ್ಮರು ಬೇಡ ಬಾರಪ್ಪ ಪ್ರಕಾಶ್ ಸರ್ ಹಾಸ್ಪಿಟ್ಲ್ ಚೆನ್ನಾಗಿದೆ ಅಂದ್ಬಿಟ್ಟು ವಿಜಯನಗರ RPC ರೋಡಲ್ಲಿ ಕರ್ಕೊಬಂದು ನಮ್ಮ ತಮ್ಮರಿಗೂ ತೋರಿಸ್ದೆ, ತಮ್ಮ ವೈಫು ತೋರಿಸ್ದೆ. ನನಗೂ ಆರೋಗ್ಯ ಇದೆ, ಚೆನ್ನಾಗಿದೆ, ಒಳ್ಳೆ ಮೆಡಿಸನ್. ಹಾಸ್ಪಿಟ್ಲ್ ಹೆಸರು ಬಂದು ವಿಜಯನಗರ ಹತ್ರ RPC ರೋಡ್ ಹತ್ರ ದಿವ್ಯ ದೃಷ್ಟಿ ಹಾಸ್ಪಿಟಲ್. ಕಣ್ಣಿನ ಸಮಸ್ಯೆ ಅಂದರೆ ಫುಲ್ಲು ರೆಡ್ ಆಗಿತ್ತು. ನನ್ನ ಕಣ್ಣು ತುಂಬ ರೆಡ್ ಆಗಿತ್ತು. ಕಣ್ಣು ಬುಡುಕಿ ಆಗ್ತಿರಲಿಲ್ಲ ನನಗೆ, ಅಷ್ಟು ಚುಚ್ಚುದು. ಡಾಕ್ಟ್ರು ಅದನ್ನು ಒಳ್ಳೆ ಮೆಡಿಸನ್ ಕೊಟ್ಟು ಚೆನ್ನಾಗಿ ನೋಡಿದ್ರು, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರು ಹೆಂಗೆ ಹೇಳಿದ್ರು, ಕೈಯೆಲ್ಲ ಅಷ್ಟೇ ಉಜ್ಜಬಾರ್ದು, ಕಣ್ಣಲ್ಲೆಲ್ಲ ಟಿಶ್ಯೂ ಪೇಪರ್ ಒರೆಸ್ಬೇಕು, ಕಣ್ಣಿಗೆ ನೀರು ಹಾಕ್ಬಾರ್ದು, ಕಣ್ಣು ಮುಚ್ಕೊಂಡು ನೀರು ಹಾಕಬೇಕು. ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ನಮ್ಮೆಲ್ಲ ಮೆಡಿಸಿನ್ ತೊಗೊಂಡೆ. ಇವತ್ತು ಚೆನ್ನಾಗಿದ್ದೀನಿ. ಪ್ರಕಾಶ್ ಸರ್ ನಮಗೆ ಒಳ್ಳೆ ಮೆಡಿಸಿನ್ ಕೊಟ್ಟರು, ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ, ಇಡೀ ಸ್ಟಾಫ್ಗೆ ಒಳ್ಳೆಯದಾಗಲಿ.